ನಿಂತ್ಕೊಳ್ಳೋ. ಸ್ವಲ್ಪ ಊಟ ಮಾಡೋ. ಏನು ನಿನ್ ಗಲಾಟೆ? ನೋಡಿ ಊಟ ಮಾಡಕ್ಕೆ ಎಷ್ಟು ಹಠ ಮಾಡ್ತಿದ್ದಾನೆ. ಅಮಿತ್, ಹಾಗೆಲ್ಲ ಹಠ ಮಾಡಬಾರ್ದು. ಜಾಣ ಮರಿಯಾಗಿ ತಿನ್ಬೇಕು. ರಾಮು ತಿಂದೇನೆ ನಾನು ತಿನ್ನೋದು. ರಾಮುಗ್ ನೀನ್ ತಿನ್ಸು, ಅಮ್ಮ ನಿಂಗ್ ತಿನ್ನಿಸ್ತಾಳೆ. ಹಾಗಾದ್ರೆ ನಾನೊಂದು ತುತ್ತು ತಿಂತೀನಿ, ಆ ಜಾನಿಗೊಂದು ತುತ್ತು ತಿನ್ನಿಸ್ತೀನಿ. ಏನು ಬೇಕಾಗಿಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ತಿನ್ನು, ಎಲ್ಲ ಒಂದೇ ಆಗಿರತ್ತೆ. ತಿನ್ನು, ತಿನ್ಸು. ನೀವೇನು ಯೋಚನೆ ಮಾಡಬೇಡಿ, ನಾನು ಮಾಡಿ ಮುಗಿಸ್ತೀನಿ. ಕೆಲಸ ಸರಿಯಾಗಿ ಮಾಡಿ ಮುಗಿಸಿದ ಮೇಲೆನೆ ಇದು. ಅಯ್ಯೋ ಬೇಡಪ್ಪ, ಆನೆ ಜೊತೆ ಆಡ್ಬಾರ್ದು ಕಂದ. ಕಾಲಲ್ಲಿ ಹತ್ತು ಬಿಡುತ್ತಪ್ಪ, ಬಿಡುತ್ತೆ. ಆಡು ನನ್ ಮಗುನ. ಯಾಕೆ ನೀ ನನ್ ಮಗುನ ಎತ್ಕೊಂಡು ಹೋಗ್ತಾ ಇದೀಯಾ? ಯಾಕೆ ನೀನು ನಿನ್ ಮಗುನ? ನನ್ ಮಗು ಅವಳು ನನ್ನ ಹೆಂಡತಿ. ಏನಾಯ್ತು? ಆನೆ ಜೊತೆ ಆಡ್ತಾ ಇದ್ದ ನನ್ ಮಗುನ ಇವಳು ಎತ್ಕೊಂಡು ಓಡೋಗ್ತಿದ್ದಾಳೆ. ನಿಮ್ ಮಗು ಆನೆ ಜೊತೆ ಆಟ ಆಡ್ತಿತ್ತ? ಹೌದು. ಅಯ್ಯಯ್ಯೋ, ಅದಕ್ಕೆ ಅವಳು ಹೆದರ್ಕೊಂಡು ಮಗುನ ಎತ್ಕೊಂಡು ಓಡ್ ಬಂದಿದ್ದಾಳೆ. ಯಾಕೆ? ಆನೆ ಅಂದ್ರೆ ಇವಳಿಗೆ ಭಯನಾ? ಹೌದೌದು. ಇಲ್ಲ ರೀ, ಸಾಕಿದಾನೆ, ಅದು ಏನು ಮಾಡಲ್ಲ. ಅಯ್ಯೋ ದೇವ್ರೆ, ಇವ್ರಿಗೆ ಹಂಗೆ ಹೇಳಿ. ನಾನು ಒಂದು ಆನೆ ಸಾಕಿದ್ದೆ, ನಮಗೂ ಒಂದು ಗಂಡು ಮಗು ಇತ್ತು. ಅದು ಹಿಂಗೇನೆ ಯಾವಾಗಲೂ ಆನೆ ಜೊತೆ ಆಟ ಆಡ್ತಾನೆ ಇರೋದು. ಒಂದಿನ ಆನೆಗೆ ಮದ ಬಂದು ನನ್ನ ಮಗುನ ಸೊಳ್ಳಿಂದ ಎತ್ತಾಕಿ ಕಾಲಿನ ತುಳಿದು ಕೊಂದ್ಬಿಡ್ತು ಕಣ್ರವ. ಆವತ್ತಿಂದ ನನ್ನ ಹೆಂಡತಿ ಹುಚ್ಚಿಡ್ದು ಬಿಡ್ತು. ಎಲ್ಲ ಆನೆ ಕಂಡ್ರು ಹೆದರ್ಕೋತಾಳೆ. ಯಾವ ಮಗ ನೋಡಿದ್ರು ನನ್ ಮಗು ಅಂತ ಅಳ್ತಾಳೆ. ಸಾಕಿದಾನೆ, ಮಗುನ್ ತುಳಿದು ಕೊಂದು ಬಿಡ್ತ. ಕಾಡು ಪ್ರಾಣಿ ಊರ್ ಪ್ರಾಣಿ ಆಗತ್ತೇನ್ರವ. ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಆನೆ ಒಂದು ಮೃಗ ತಾನೆ. ಏನಾಯ್ತಮ್ಮ? ಯಾಕೆ ಓಡ್ ಬರ್ತಾ ಇದೀಯಾ? ನಮ್ಮ ಅಮಿತ್ನ ರಾಮು ತುಳಿದು ಸಾಯಿಸ್ಬಿಡ್ತು. ಹೇಮಾ? ಹೌದ್ರಿ, ನೀವೇ ಬಂದ್ ನೋಡಿ. ಯಾಕೆ ಮಮ್ಮಿ ಕುಕ್ಕೊಂಡ್ ಬಂದೆ? ಅಮಿತ್, ಹೇಮಾ, ಏನಾಯ್ತು ನಿಂಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಮೊದಲು ರಾಮನ್ ಸರಪಳಿಯಿಂದ ಕಟ್ ಹಾಕಿ ನನ್ ಮಗನ್ ಪ್ರಾಣ ಉಳಿಸಿ, ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಹೇಮಾ, ಯಾಕೆ ಮಾತಾಡ್ತಾ ಇದೀಯಾ? ರಾಮನ್ ಕಟ್ ಹಾಕೋದಕ್ಕೂ ನಮ್ಮ ಮಗನ್ ಪ್ರಾಣ ಉಳಿಸೋದಕ್ಕೂ ಏನ್ ಸಂಬಂಧ? ಈ ತಾನೇ ಒಬ್ಬ ಹೇಳ್ದ, ಅವ್ರ ಮನೇಲಿ ಸಾಕಿದ ಆನೆಗೆ ಮದ ಹತ್ತಿ ಅವ್ರ ಮಗುನೇ ತುಳಿದು ಸಾಯಿಸ್ಬಿಡ್ತಂತೆ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ರಾಮನ ಕಟ್ ಹಾಕಿ. ಹೇಮಾ, ಯಾವನೋ ಒಬ್ಬ ಏನೋ ಹೇಳ್ದ ಅಂತ ನಮ್ ರಾಮನ್ ಕಟ್ ಹಾಕಕ್ಕಾಗತ್ತಾ? ಇಂಪಾಸಿಬಲ್. ನೀವು ನನ್ನ ಮಾತನ್ನ ಕೇಳ್ತಿರೋ ಇಲ್ವೋ? ನನ್ ಮಗುನ ಉಳಿಸ್ತಿರೋ ಇಲ್ವೋ? ನನಗೂ ಒಬ್ಬ ಹೇಳ್ದ, ಪ್ರೀತಿಸಿ ಮದುವೆ ಮಾಡ್ಕೊಂಡ ಒಬ್ಳು ತನ್ನ ಗಂಡನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತೆ. ಅವಳಿಗೊಂದ್ ದಿವಸ ಹುಚ್ಚಿಡ್ದು ತನ್ನ ಗಂಡನ ತಲೆ ಮೇಲೆ ತಾನೇ ಗುಂಡ್ಕಲ್ ಹಾಕಿ ಸಾಯಿಸ್ಬಿಟ್ಲಂತೆ. ಇದನ್ ಕೇಳಿ ನನಗೆ ಹೆದರ್ಕೊಳ್ಳ? ಇಲ್ಲ ನಿನ್ ಕೈಕಾಲ್ ಕಟ್ ಹಾಕ್ಲಾ? ಹೇಳು ಹೇಮಾ. ಮಾತ್ನಲ್ಲಿ ನೀವು ನನ್ನ ಕಟ್ ಹಾಕ್ಬೋದು, ಆದ್ರೆ ನನಗೂ ರಾಮಗೂ ವ್ಯತ್ಯಾಸ ಇಲ್ವಾ? ಹೇಮಾ, ತಾಯಿ ಮಮತೆ ನಿನ್ ಕಣ್ಣನ್ನ ಮುಚ್ಚಿಸ್ತಾ ಇದೆ. ನೀವ್ ಆ ದರಿದ್ರನ ಕಟ್ ಹಾಕ್ತೀರಾ ಇಲ್ವಾ? ನೀವು ಆಕೆನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಕೆ ಮನ್ಸಿಗೆ ನೋವಾಗುವಂತ ಘಟನೆ ಆಗ್ಲಿ, ಗಾಬರಿ ತರುವಂತ ವಿಷಯವಾಗ್ಲಿ ನಡಿದ ಹಾಗೆ ನೋಡ್ಕೊಳ್ಳಿ. ಓಕೆ, ಐ ಆಮ್ ಸಾರಿ. ರಾಮನ ಕಟ್ ಹಾಕ್ಬೇಕು ತಾನೆ? ಸರಿ.
ಸಂಸಾರದ ಜವಾಬ್ದಾರಿ ಮುಂದೆ ನಿನ್ನ ಮೇಲೆ ನಾನಿಟ್ಟಿದ್ದ ಪ್ರೀತಿ ಸೋತೋಯ್ತು. ನನ್ನ ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ. ಅವಳಿಗೆ ಏನಾಗುತ್ತೋ ಏನು ಅಂತ ಹೆದರ್ಕೊಂಡು ದೇವರಂತಹ ನಿನ್ನ ಕಾಲಿಗೆ ಸರಪಳಿ ಕಟ್ಟಿ ಇವತ್ತು ನಾನು ಮೃಗಕ್ಕಿಂತ ಕಡಿಮೆ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು. ವೆರಿ ಗುಡ್. ತಗೋ ನಿನ್ ಹಣ. ನರಸಿಂಹ, ಆ? ಅಮಿತ್ನ ರಾಮು ಹತ್ರ ಕರ್ಕೊಂಡು ಹೋಗ್ಬೇಡ, ದೂರದಲ್ಲಿ ಆಟ ಆಡಿಸ್ಕೊ. ಸರಿಮ್ಮ, ಬಾ. ಚಿಮ್ಮ ಅಂಕಲ್, ಮಮ್ಮಿ ಯಾಕೆ ನನ್ನ ರಾಮು ಹತ್ರ ಕರ್ಕೊಂಡು ಹೋಗ್ಬೇಡ ಅಂದಿತ್ತು? ಮಮ್ಮಿಗೆ ರಾಮುನ್ ಕಂಡ್ರೆ ಕೋಪನಾ? ಯಜಮಾನ್ರೆ, ನನಗೆ ಪ್ರಶ್ನೆ ಕೇಳಿ ಅಭ್ಯಾಸನೇ ಹೊರತು ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಆಫೀಸ್ನಲ್ಲಿ ನಿಮ್ ತಂದೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ನನ್ನಿಂದ ಆಗ್ತಿಲ್ಲ. ಇನ್ನು ನೀವು ಆನೆ ಚೈನು ನಿಮ್ಮ ಅಜ್ಜಿವೇನು ಗೂನು ಅಂದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಓಯ್ ಇನ್ನು ಮಿನಿಟ್ ಹೇಳ್ತೇರಿ ಆಂಟಿ, ಈ ಅಂಕಲ್ಗೆ ಆಟ ಆಡಕ್ ಕರೀತಿದ್ದಾರೆ, ಹೋಗಿ ಆಟ ಆಡ್ಕೊಂಬರಲ್ಲ? ನೀವೇನ್ ಆಟ ಆಡ್ತೀರಾ ಅಂಕಲ್? ಏನೋ ಆಟ ಆಡ್ತೀವಪ್ಪ, ಅದು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ರಾಮ ಹತ್ರ ಮಾತ್ರ ಹೋಗ್ಬೇಡಪ್ಪ. ರಾಮ ಹತ್ರ ಹೋದ್ರೆ ರಾಮ ಕಟ್ಟಾಕ್ದಾಗೆ ನಿನ್ನ ನಾನು ಇಬ್ಬರು ಸೇರಿಸಿ ನಿಮ್ಮಮ್ಮ ಕಟ್ಟಾಕ್ಬಿಡ್ತಾರೆ. ಜಾನಿ ಹತ್ರ ಆಡ್ತಾ ಇರು. ನಾನು ಹೋಗಿ ಆಂಟಿ ಜೊತೆ ಆಟ ಆಡ್ಕೊಂಡು ಹೋಗ್ತೀನಿ. ಜಾನಿ, ಬಾರೋ ನಾವಿಬ್ರು ಆಟ ಆಡ್ಲ? ತಗೋ. ರೀ, ನಿಮ್ ರಾಮು ಏನ್ ಮಾಡ್ತು ಅಂತ ಗೊತ್ತಾ ನಿಮ್ಗೆ? ರಾಮುನ ಏನ್ ಮಾಡ್ದ? ನಾನ್ ಹೇಳಿದ್ರೆ ನೀವು ಕೇಳಲಿಲ್ಲ. ಈಗ ನೋಡಿದ್ರ ಏನಾಯ್ತು ಅಂತ? ಏನಾಯ್ತು ಹೇಮ? ರಾಮನ ಕಟ್ಟ ಹಾಕ್ಬಿಟ್ವಿ ಅನ್ನೋ ಕೋಪಕ್ಕೆ ಸರಪಳಿ ಕಿತ್ಕೊಂಡ್ ಬಂದು ಆಟ ಆಡ್ತಾ ಇದ್ ಮಗುನ ತುಳಿದ್ ಸಾಯ್ಸೋಕ್ ನೋಡ್ತಿತ್ತು. ಸರಿಯಾದ ಸಮಯಕ್ಕೆ ನಾನು ಅಲ್ಲಿದ್ದೆ, ಮಗು ಪ್ರಾಣ ಉಳಿತು. ಈಗ ನಿಮ್ ರಾಮು ಬಗ್ಗೆ ಏನ್ ಹೇಳ್ತೀರಾ? ರಾಮು, ನಾನ್ ಕಟ್ ಹಾಕಿದ್ರು ಸರಪಳಿ ಹಾಕಿತ್ಕೊಂಬಂದೆ. ಯಾಕೆ ಕಿತ್ಕೊಂಬಂದೆ? ಸರ್ ಬೇಡಿ ಸರ್, ರಾಮು ನೋಡಿಬೇಡಿ ಸರ್. ಸತ್ಯವಾಗ್ಲೂ ಹೇಳ್ತೀನಿ, ರಾಮು ನಿಮ್ಮ ಮಗನ್ನ ಕೊಲ್ಲಕ್ ಬರಲಿಲ್ಲ, ನಿಮ್ಮ ಮಗನ ಪ್ರಾಣ ಉಳ್ಸೋಕ್ ಬಂತು. ಏನ್ ಹೇಳ್ತಿದ್ದಿ ಸಿಂಹ? ಹೌದು ಸರ್, ಮಗು ಜಾನಿ ಜೊತೆಲಿ ಆಟ ಆಡ್ತಿದ್ದ. ಆಗೊಂದು ಹಾವು ಬಂದ್ಬಿಡ್ತು. ಹಾವು ಎಡೆ ಎತ್ತಿದ್ ನೋಡಿ ಮಗು ಹೆದರ್ಕೊಂಡು ಮೂಚೆ ತಬ್ಬಿದ್ಬಿಡ್ತು. ಹಾವೆಲ್ಲಿ ಮಗುನ ಕಚ್ಚಿಬಿಡ್ತು ಅಂತ ರಾಮು ಸರ್ಪಳಿ ಕಿತ್ಕೊಂಡ್ಬಂದು ಆ ವಿಷ ಸರ್ಪನ ತುಳಿದು ಸಾಯಿಸ್ಬಿಡ್ತು. ಈ ವಿಷಯ ಅಮ್ಮವ್ರು ನೋಡದೆ ತಪ್ಪಾಗಿ ತಿಳ್ಕೊಂಬಿಟ್ಟು ಸರ್. ಮಗು ನೋಡ್ಕೊಂತ ಅಮ್ಮವರು ನನ್ನ ಜೊತೆ ಕಳಿಸಿದ್ರು. ನಾನು ಮಗುನ ಜಾನಿ ಜೊತೆ ಆಡಕ್ ಬಿಟ್ಟು ಸ್ವಲ್ಪ ದೂರ ಹೋಗಿದೆ. ಅಷ್ಟರಲ್ಲಿ ವಿಷಯ ನಡೆದಾಯ್ತು. ನಿಜ ಹೇಳಿದ್ರೆ ಎಲ್ಲಿ ಅಮ್ಮವ್ರು ನನ್ನ ಬೈತಾರೋ ಅಂತ ಈ ವಿಷಯನ ಮುಚ್ಚಿಟ್ಟೆ. ಮಾತಾಡಕ್ ಬದ್ರು ಈ ಮೂಗು ಜೀವನ ನೀವು ಹೀಗೆ ಹೊಡಿತಾ ಇದ್ರೆ
ನೋಡ್ಕೊಂಡು ನಾನು ಹೇಗೆ ಸಹಿಸ್ಕೊಂಡಿರ್ಲಿ ಸರ್? ನಿಜ ಹೇಳಬೇಕು ಅಂದರೆ ನಿಜವಾದ ಅಪರಾಧಿ ನಾನು ಸರ್, ನಾನು. ಎಂಥ ಅನ್ಯಾಯ ಮಾಡಿಬಿಟ್ಟೆ ಸಿಂಹ, ಎಂಥ ಅನ್ಯಾಯ ಮಾಡಿಬಿಟ್ಟೆ. ಗೆಟ್ ಔಟ್. ರಾಮು, 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 ನನ್ ಕ್ಷಮಿಸ್ಬಿಡು ರಾಮು, ನನ್ ಕ್ಷಮಿಸ್ಬಿಡು ರಾಮು. ಹೇಮಾ, ರಾಮು ಸರಪಳಿ ಕಿತ್ಕೊಂಡ್ ಬಂದಿದ್ದು ಅಮಿತ್ನ ಸಾಯಿಸೋದಕ್ಕಲ್ಲ, ಅವನ್ ಕಚ್ಚೋಕ್ ಬಂದ ಹಾವನ್ನ ಸಾಯಿಸಿ ಅಮಿತ್ನ ಕಾಪಾಡೋದಕ್ಕೆ. ನಿನಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ನರಸಿಂಹನ್ ಕೇಳು. ಹೌದ್ರಮ್ಮ, ನಾನು ಹೇಳಿದ ಮೇಲೆ ನಿಜ ಏನು ಅಂತ ಇವ್ರಿಗೂ ಗೊತ್ತಾಗಿದ್ದು. ಇಲ್ದಿದ್ರೆ ಇವ್ರ ಕೋಪಕ್ಕೆ ರಾಮು ಬಲಿ ಆಗ್ತಿದ್ದ. ನಿಮ್ಮ ಹತ್ರ ಹೇಳಕ್ ಧೈರ್ಯ ಸಾಲ್ದೇನೆ ನಾನು ಸುಮ್ಮನೆ ಇದ್ಬಿಟ್ಟೆ. ತಪ್ಪು ನಂದೇ ಅಮ್ಮ. ನೀವೆಲ್ಲ ಸೇರಿ ನಾಟ್ಕಾಡಿ ನನ್ನ ನಂಬ್ಸೋಕ್ ನೋಡ್ತಿದ್ದೀರಾ? ಹೇಮಾ, ನೀ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇದೀಯ. ನೋಡಿ, ನಮ್ ತಂದೆ ತಾಯಿನ ಎದುರಿಸಿ ನಾನ್ ನಿಮ್ ಕೈ ಹಿಡ್ದೆ. ಈಗ ನನಗೆ ಅಂತ ನೀವು ಈ ಮಗುನ ಬಿಟ್ರೆ ಬೇರೆ ಯಾರಿದಾರೆ ಹೇಳಿ? ಆದ್ರೆ ನೀವು ನಮಗಿಂತ ಹೆಚ್ಚಾಗಿ ಆ ಆನೆನೇ ಹೆಚ್ಚಾಗಿ ಹಚ್ಕೊಂಡಿದ್ದೀರಾ. ಹೇಮಾ, ನನ್ ಮಾತು ಕೇಳು, ನಿನ್ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಅಮ್ಮ ಹಾವು, ಅಮ್ಮ ಹಾವು ನನ್ನ ಕಚ್ಚಕ್ಕೆ ಬಂತು. ನೋಡಿದ್ಯಾ ಹೇಮಾ, ಇದಕ್ಕೇನು ಹೇಳ್ತೀಯ? ನಾವು ಸುಳ್ಳು ಹೇಳ್ಬೋದು, ನಿನ್ ಮಗ ಸುಳ್ಳು ಹೇಳ್ತಾನ? ಹೇಮಾ, ಇನ್ಮೇಲಾದ್ರೂ ರಾಮ ಮೇಲೆ ಸಂದೇಹ ಪಡಬೇಡ ಪ್ಲೀಸ್. ಇಲ್ಲೇ ಇರಿ, ಒಳಗಡೆ ಹೋಗ್ಬೇಡಿ. ಯಾಕೋ? ಈಗ ತಾನೇ ದೊಡ್ಡ ಮನೆಯಿಂದ ಬರ್ತಾ ಇದ್ರ, ದೊಡ್ಡದಾಗಿ ಸ್ವಾಗತ ಬಯಸ್ಬೇಡ್ವಾ? ಒಂದ್ ನಿಮಿಷ ಇರಿ. ಮಮೋ, ಡ್ಯಾಡೋ ಬಂದಾಯ್ತು, ಎಲ್ಲ ಬನ್ನಿ. ಹಾ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಏನೋ ಇದೆಲ್ಲ? ನೋಡ್ತಾ ಇರಿ. ಸ್ವಾಗತವ ನೀಡುವೆನು ವೀರಾಧಿವೀರನೆ ಬಾ, ಶುಭವನ್ನೇ ಕೋರುವೆನು ಚಂದುಳ್ಳ ಚೆಲುವನೆ ಬಾ. ಅಯ್ಯೋ ಪಾಪಿಗಳ, ತೊಲಗಿ ಇಲ್ಲಿಂದ, ತೊಲಗಿ. ಏಯ್, ವಾಲ್ಗ ಊದಿಸ್ತೀನ ಮಗನೇ? ಸ್ಟಾಪ್ ದಿಸ್ ನಾನ್ಸೆನ್ಸ್. ಡ್ಯಾಡೋ, ಈ ಮುಟ್ಟಾಳ ನಿನ್ನೆದುರಿಗೆ ನನ್ನ ಮಗನೇ ಅಂತಿದ್ದಾನೆ. ಇದನ್ನ ನೋಡ್ಕೊಂಡು ನೀ ಸುಮ್ನೆ ಇದೆಯಲ್ಲ. ಅಯ್ಯೋಯ್ಯೋಯ್ಯೋ, ತಪ್ಪು ತಪ್ಪು. ಅವನು ಬರೀ ಮಗನೇ ಅಂತ ಕರಿಬಾರ್ದಾಗಿತ್ತು, ಕಂತ್ರಿ ನನ್ನ ಮಗನೇ ಅಂತ ಯಾಕರ್ಸ್ ಓದಿಬೇಕಾಗಿ. ನನ್ ಬಾಲು, ನನ್ ಬಾಲು, ನನ್ ಬಾಲು, ನನ್ ಬಾಲು, ನನ್ ಬಾಲು. ದೊಡ್ಡವ್ರ ಮೇಲೆ ಚಂಡಿಸುತ್ತೇನೋ ಮುಟ್ಟಾಳ. ಮಗು ಆಡುವಾಗ ಜೀಪ್ ಅಡ್ಡಾತೇನೋ ಮುಟ್ಟಾಳ. ಮುಟ್ಟಾಳ ಅಂದ್ರೆ ನನ್ನೇ ಮುಟ್ಟಾಳ ಅಂತ್ಯಾ? ಲೇ ಗೌತಮ್, ಆ ಚೆನ್ನಲ್ಲಿರೋ ಗಾಳಿ ತೆಗೆದು ಬಿಸಾಕೋ. ಜಾನಿ, ಡ್ಯಾಡಿ, ಇವನು ಆ ಜಯಸಿಂಹನ ಮಗ. ಈಗ ನೀನು ಕೊಬ್ಬಿಳಿತಾ? ಚಕ್ರ ನೋಡು, ಈಗ ನಿನ್ ಕೊಬ್ಬಿಳಿತಾ? ಏಯ್, ತಲ ಹರಟೆ ಮಾತಾಡ್ತೀಯನಲ್ಲೇ? ಅಪ್ಪನ ಹಾಗೆ ಮಗನಿಗೂ ಕೊಬ್ಬು. ಅಮಿತ್, ಮನೆಗೆ ಹೋಗು ಬನ್ನಿ. ನನ್ನ ಮಗನ್ಗೆ ಯಾರ ಹತ್ರ ಯಾವಾಗ ಯಾವ ರೀತಿ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಕುದುರೆ ಕಾಲ್ಗೆ ಲಾಳ ಹೊಡೆಯೋದು ಯಾಕೆ ಗೊತ್ತಾ? ಶಬ್ದ ಬರಲಿ ಅಂತಲ್ಲ, ಕುದುರೆ ಭಯದಿಂದ ಸರಿಯಾಗಿ ನಡ್ಕೊಳ್ಳಿ ಅಂತ.
ನಿನ್ನ ಕೈಗೆ ಬೇಡಿ ಹಾಕಿದ್ದು ಅದೇ ಕಾರಣದಿಂದ. ಈಗಲೂ ನೀನು ಸರಿಯಾಗಲಿಲ್ಲ ಅಂದರೆ ಆದಷ್ಟು ಬೇಗ ನಿನ್ನ ರಿಪೇರಿ ಮಾಡಿ ಬೆಂಡೆತ್ತಬೇಕಾಗತ್ತೆ. ಬಿ ಕೇರ್ಫುಲ್. ಹಲೋ ಮಿಸ್ಟರ್ ಪುಣ್ಯಕೋಟಿ, ಹೌ ಆರ್ ಯು? ಹಲೋ, ಫೈನ್. ನೀವು ನಿಮ್ಮ ಪಾಡಿ ಜೈಲ್ಗೆ ಹೋಗ್ಬಿಟ್ರಿ. ನಾವು ಪ್ರಾಣಿಗಳಿಗೆ ಅಂತ ಕೊಟ್ಟು ಅಡ್ವಾನ್ಸ್ 10 ಲಕ್ಷ ರೂಪಾಯಿ ವಾಪಸ್ ಬರಲಿಲ್ಲ, ಪ್ರಾಣಿಗಳು ನಮ್ಮ ಕೈ ಸೇರ್ಲಿಲ್ಲ. ನಾನು ನಮ್ಮ ಬಾಸ್ಗೆ ಏನು ಜಾಬ್ ಕೊಡೋಕ್ಕೂ ಆಗ್ತಿಲ್ಲ. ಅದು ಅಲ್ಲದೆ ಈಗ ನಿಮ್ಮ ಮೇಲೆ ನಂಗೆ ನಂಬಿಕೆನೂ ಇಲ್ಲ. ನಾವು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ರೇನೆ ನಾನು ನಮ್ಮ ಬಾಸಿ ಮುಖ ತೋರ್ಸೋಕೆ ಸಾಧ್ಯ. ಛೇ 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 ಛೇ, ಈಗ ನಾನು ಬಂದಾಯ್ತಲ್ಲ, ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ತಿಂಗಳಲ್ಲಿ ಪ್ರಾಣಿಗಳು ನಿಮ್ಮ ಕೈ ಸೇರೋ ಹಾಗೆ ಮಾಡ್ತೀನಿ. ಇವನು ಅವತ್ತು ಆ ಫಾರೆಸ್ಟ್ ಆಫೀಸರ್ ಹೆಂಡತಿ ಗರ್ಭ ಕಲ್ಕಿದ್ದಿದ್ರೆ ಅವನಿಷ್ಟೊತ್ತಿಗೆ ಈ ಕಾಡನ್ನ ಬಿಟ್ಟು ಓಡೋಗ್ತಿದ್ದ. ನಿಮಗೆ ಪ್ರಾಣಿಗಳು ಸಪ್ಲೈ ಮಾಡ್ತಿದ್ದೆ. ಆದ್ರೆ ಆ ಆನೆ ಬಂದು ಅವ್ರನ್ನ ಕಾಪಾಡ್ತು ಅಂತ ನಾಚಿಕೆ ಇಲ್ಲದೆ ನನ್ನ ಹತ್ರನೇ ಬಂದು ಹೇಳ್ದ. ಅದಕ್ಕೆ ಹೀಗಾಯ್ತು. ಡ್ಯಾಡಿ, ಇನ್ನು ನಾವು ಆನೆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅವರಿಬ್ರು ಜಗಳ ಮಾಡಿಕೊಂಡು ಅವನೇ ಆ ಆನೆನ ಕಟ್ಟಾಕೋಂಗ್ ಮಾಡಿದ್ದೀನಿ. ಅಯ್ಯೋ ಮುಟ್ಟಾಳ, ಆನೆನ ಕಟ್ ಹಾಕೋದಾಗ್ಲಿ ಸುಟ್ಟು ಹಾಕೋದಾಗ್ಲಿ ಮಹಾ ಘನಕಾರ್ಯ ಅಂತ ತಿಳ್ಕೊಬೇಡ. ಆ ಆನೆಗೆ ಮದ್ದು ಹಾಕಿ ಮದ ಹಿಡಿಸಿದ್ರೆ ತಾನಾಗಿ ಅವನ ಹೆಂಡತಿನ ಮಗುನ ಸರ್ವನಾಶ ಮಾಡತ್ತೆ. ಅರ್ಥವಾಯ್ತೇನು? ಊಟ ಮಾಡು. ಬೇಡ ಮಮ್ಮಿ. ನನ್ ಜಾಣ ಅಲ್ಲ, ಊಟ ಮಾಡು. ಬೇಡ ಮಮ್ಮಿ. ಊಟ ಮಾಡಮ್ಮಿ. ನಂಗ್ ಬೇಡ ಮಮ್ಮಿ. ಯಾಕೋ ಬೇಡ? ಊಟ ಮಾಡ್ತೀಯಾ ಇಲ್ಲ ಏಟ್ಕೊಳ್ಳ? ಹಸಿವಿಲ್ಲ ಮಮ್ಮಿ. ಯಾಕೋ ಹಸ್ವಿಲ್ಲ? ಈಗ ನೀನ್ ಊಟ ಮಾಡ್ತೀಯ ಅಲ್ವಾ ಅಮಿತ್? ನಂಗ್ ಬೇಡ. ಅಮಿತ್, ನಾನು ತಿನ್ನಿಸ್ತೀನಿ ಕುಡಿಯಮ್ಮ. ರಾಮು, ನೀವೇನು ಭಯ ಪಡಬೇಡಿ, ನಾನು ಅಲ್ಲೇ ಇರ್ತೀನಿ. ಬಾ ಅಮಿತ್, ನಾನು ನಿನಗೆ ತಿನ್ನಿಸ್ತೀನಿ, ನೀನು ರಾಮಗೆ ತಿನ್ನಿಸ್ತೀಯಪ್ಪ. ತಿನ್ನು. ಹಿಡ್ಕೊ. ಏನಾಯ್ತು ರಾಮು? ಯಾಕೆ ಬಿದ್ಬಿಟ್ಟೆ? ರಾಮು, ರಾಮು, ಏನಾಯ್ತು ನಿಂಗೆ? ಅಮ್ಮರೇ, ರಾಮು ಮದ ಹಿಡಿದಿದೆ. ಯಾವುದಕ್ಕೂ ಯಜಮಾನಿಗೆ ಫೋನ್ ಮಾಡಿ. ಬೇಡ ರಾಮು, ಬೇಡ ಬೇಡ. ಎಸ್ ರೀ, ನಿಮ್ಮ ಮನೆಗೆ ಮದ ಹತ್ತಿ ಮನೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ರಾಮು, ಏ ರಾಮು, ಏನಾಯ್ತು ನಿಂಗೆ? Catch him! ಆನೆ ತಿಂದ ಆಹಾರದಲ್ಲಿ ಯಾರೋ ಮತ್ತು ಬರೋ ಪದಾರ್ಥ ಕಲಿಸಿದ್ದಾರೆ. ಅದಕ್ಕೆ ಆನೆಗೆ ಮದ ಹಿಡಿದಿದ್ದು. ನಾನು ತೆಗೆದಿದ್ದೀನಿ. ಏನು ಪರವಾಗಿಲ್ಲ, ನೀವು ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಹೇಮಾ, ರಾಮು ಯಾಕೆ ಹಾಗಾಡ್ದ ಗೊತ್ತಾ? ಆಹಾರದಲ್ಲಿ ವಿಷ ಸೇರಿಬಿಟ್ಟಿತ್ತು ಅಂತ ಡಾಕ್ಟರ್ ಹೇಳಿದ್ರು. ನನಗನ್ಸುತ್ತೆ ಇದು ನಿಮ್ಮ ಮಾವ ಪುಣ್ಯಕೋಟಿಯವ್ರ ಕೆಲಸ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಅವ್ರ ಕಂತ್ರಿ ಬುದ್ಧಿ ಅಂತದ್ದು ಅಂತ ತೋರಿಸ್ಬಿಟ್ರು. ನೀವು ನಮ್ಮ ಮಾವನ ಮೇಲಾದ್ರೂ ಹೇಳಿ, ಇಲ್ಲ ನಮ್ಮ ಅತ್ತೆ ಮೇಲಾದ್ರೂ ಹೇಳಿ, ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈ ಮನೇಲಿ ನಾನು ನನ್ನ ಮಗ ಇರ್ಬೇಕು, ಇಲ್ಲ ನೀವು ನಿಮ್ ರಾಮ ಇರ್ಬೇಕು. ರಾಮು ಯಾಕೆ ಹೀಗೆ ಮಾಡ್ದ ಅಂತ ಕಾರಣ ಹೇಳಿದ್ನಲ್ಲ. ನನಗೆ ಕಾರಣ ಮುಖ್ಯ ಅಲ್ಲ, ಪರಿಣಾಮ ಮುಖ್ಯ. ಮತ್ತೆ ಅದೇನಾದ್ರೂ ತಿಂದು ಹುಚ್ಚೆದ್ದು ನನ್ ಮಗು ಪ್ರಾಣಕ್ಕೆ ಅಪಾಯ ತರಲ್ಲ ಅಂತ ಏನ್ ಗ್ಯಾರಂಟಿ? ನೀನು ಮಾತಾಡೋದು ನೋಡಿದ್ರೆ ಹುಚ್ಚಿಡಿದಿರೋದು ಆನೆಗಲ್ಲ, ನಿನಗೆ ಅನ್ಸುತ್ತೆ. ನೋಡಿ, ನಿಮ್ಗೆ ಆ ಪ್ರಾಣಿ ಮೇಲಿರೋದಕ್ಕಿಂತ ಹೆಚ್ಚು ಪ್ರೀತಿ ನನಗ್ ನನ್ ಮಗು ಮೇಲಿದೆ. ಆಫ್ಟರ್ ಆಲ್ ನಿಮ್ಗೆ ಆನೆ ಮೇಲಿರೋದು ಸಾಕಿದ ಪ್ರೀತಿ, ನನಗ್ ನನ್ ಮಗು ಮೇಲೆ ತಾಯಿ ಪ್ರೀತಿ ರೀ.
ಈಗ ಏನಾಗೋಯ್ತು ಅಂತ ಈಗೆಲ್ಲ ಮಾತಾಡ್ತಿದ್ಯಾ? ನಿಮ್ ರಾಮು ಒಂದು ಕಾಡು ಪ್ರಾಣಿ, ವಿವೇಚನೆ ಆಲೋಚನೆ ಇಲ್ದಿರೋ ಒಂದು ಮೃಗ. ಒಂದು ನಾಯಿ ಹುಚ್ಚಿಡಿದ್ರೆ 10 ಜನ ಅದನ್ನ ಕೋಲ್ನಿಂದ ಹೊಡೆದು ಸಾಯಿಸ್ಬೋದು. ಅದೇ ಒಂದ್ ಆನೆಗೆ ಹುಚ್ಚಿಡಿದ್ರೆ 100 ಜನ ಸಾಯ್ಬೇಕಾಗತ್ತೆ. ನೋಡಿ, ನೀವ್ ಅದನ್ನ ಕಾಡ್ನಲ್ಲಿ ಬಿಡ್ತಿರೋ ಝೂನಲ್ಲಿ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನಿಮಗ್ ನಾನು ನನ್ ಮಗ ಬೇಕೋ ಇಲ್ಲ ಆ ಆನೆ ಬೇಕೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಹೇಮಾ, ಹೇಮಾ ನನ್ ಮಾತು ಕೇಳು. ಹೇಮಾ ಪ್ಲೀಸ್ ನನ್ ಮಾತು ಕೇಳು. ಹೇಮಾ, ಯಾಕೀಗ ಆಡ್ತಾ ಇದೀಯಾ? ಯಾಕೀಗ ಅವಸರ ಪಡ್ತಾ ಇದೀಯಾ? ನಾನು ಅವಸರ ಪಟ್ಟಿದ್ದೀಗಲ್ಲ ರೀ, ನಿಮ್ ಪ್ರೀತಿಗೆ ಸೋತ ಅವಸರ ಪಟ್ಟೆ. ಹೆತ್ತವರನ್ನ ಎದುರಿಸಿ ನಿಮ್ಮನ್ನ ಕಟ್ಕೊಳಕ್ ನಾನು ಅವಸರ ಪಟ್ಟೆ. ಹೇಮಾ, ಮನುಷ್ಯರ ಮಧ್ಯೆ ಬದುಕೋಕೆ ಅರ್ಹತೆನೇ ಇಲ್ದಿರೋ ಆ ಮೃಗಾನೇ ಮುಖ್ಯ ಅಂತ ತಿಳ್ಕೊಳ್ಳೋ ನಿಮ್ಮನ್ನ ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಅಂತ ತಿಳ್ಕೊಂಡು ನಾನೇ ಅವಸರ ಪಟ್ಬಿಟ್ಟೆ. ನನಗೀಗ ಅರ್ಥ ಆಗ್ತಾ ಇದೆ, ನನ್ನ ಪ್ರೀತಿಗೆ, ತ್ಯಾಗಕ್ಕೆ, ವಿಶ್ವಾಸಕ್ಕೆ ಯಾವ ಬೆಲೆನೂ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೂ ಆ ಮೃಗಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಕೇವಲ ಒಂದು ಮೃಗಕ್ಕೋಸ್ಕರ ಕಟ್ಕೊಂಡ್ ಹೆಂಡತಿ ಮೇಲೆ ಕೈ ಮಾಡಿದ್ರಿ. ಇದರಿಂದ ನನಗಿಂತ ನಿಮ್ಗ ಆ ಮೃಗನೇ ಮುಖ್ಯ. ಓಕೆ, ನೀವ್ ಆ ಮೃಗ ಜೊತೆನೆ ಸಂತೋಷವಾಗಿರಿ. ಹೇಮಾ, ಐ ಆಮ್ ಸಾರಿ, ಪ್ಲೀಸ್. ಸಾಕು, ದಯವಿಟ್ಟು ಇನ್ನೇನು ಹೇಳ್ಬೇಡಿ. ನಿಮ್ಮಂಥವ್ರಿಗೆ ಹೆಂಡತಿ ಯಾಕೆ, ಮಕ್ಳು ಯಾಕೆ, ಸಂಸಾರ ಯಾಕೆ? ಹೇಮಾ, ಸಂಸಾರ ಅನ್ನೋದು ಚಿಕ್ಕ ಮಕ್ಕಳ ಆಟ ಅಲ್ಲ, ಇಷ್ಟ ಬಂದಾಗ ಆಡೋಕೆ. ಜೀವನವೆಲ್ಲ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು ಅಂತಾನೆ ಗಂಡು ಹೆಣ್ಣಿನ ಕುತ್ತಿಗೆ ಬಳಸಿ ತಾಳಿ ಕಟ್ಟೋದು. ಓ, ಅದನ್ನ ನೀವು ತಿಳ್ಕೋಬೇಕು. ಹೆಂಡತಿ ಅಂದ್ರೆ ಪಶು ಅಲ್ಲ, ನಿಮ್ಗಿಷ್ಟ ಬಂದಾಗ ಹೊಡೆಯೋಕೆ. ಹೆಂಡತಿ ಅಂದ್ರೆ ಗುಲಾಮಳಲ್ಲ, ನೀವು ಹೊಡೆದ್ರು ನಿಮ್ ಕಾಲ್ ಹತ್ರನೇ ಬಿದ್ದಿರೋಕೆ. ಇದೇ ನಿನ್ ಕೊನೆ ತೀರ್ಮಾನನಾ? ಹೇಮಾ, ಹೇಮಾ, ಹೇಮಾ ನನ್ನ ಮಾತು ಕೇಳು. ಹೇಮಾ ಪ್ಲೀಸ್. ಹೇಮಾ. ಅಮ್ಮ. ಮೊದ್ಲು ಜೀಪ್ ಸ್ಟಾರ್ಟ್ ಮಾಡು. ಸರ್. ಪಾಪಿ ಮುಂಡೆದೆ, ನಮ್ ಸಂಸಾರ ಸುಖನೆಲ್ಲ ಹಾಳು ಮಾಡಿ ದೂರ ಹೋಗ್ತೀನಿ ಅಂದ್ರೆ ಅಡ್ಡ ಬರ್ತೀಯಾ? ಇಷ್ಟೆಲ್ಲ ಅನ್ಯಾಯ ಮಾಡಿ ನಿನಗಿನ್ನೂ ತೃಪ್ತಿ ಆಗ್ಲಿಲ್ವಾ? ನಾವಿಬ್ರು ಹಾಳಾಗಿ ಹೋಗ್ತೀವಿ, ನೀನು ನಿನ್ನ ಯಜಮಾನ್ರು ಸಂತೋಷವಾಗಿರಿ. ಬಿಡು ದಾರಿನ, ಬಿಡು ದಾರಿನ. ರಾಮು, ಹೇ ರಾಮು, ಬಿಡು ದಾರಿ. ಬಿರುಗಾಳಿ ಬೀಸುವಾಗ ತಡೆಯೋಕ್ ಹೋಗೋದು ಮೂರ್ಖತನ. ಬಿಡು. ಹೀಗಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಮನುಷ್ಯರ ಜೊತೆ ಬದುಕೋ ಎಷ್ಟೋ ಜನ ಎಷ್ಟೋ ಸಾರಿ ಮೃಗುಳ ಹಾಗೆ ನಡ್ಕೋತಾರೆ. ಇನ್ನ ಮೃಗುಳ ಜೊತೆ ಬದುಕೋ ಅವನ ಜೊತೆ ನೀನು ಬಾಳಕ್ಕಾಗತ್ತಾ? ಮಕ್ಕಳು ಹೆತ್ತವರ ಮಾತನ್ನ ಕೇಳದೆ ಹೋದ್ರು ಹೆತ್ತವರು ಮಕ್ಕಳ ಕೈ ಬಿಡೋಕ್ಕಾಗೋದಿಲ್ಲ. ಯಾಕಲ್ಲೇ ನಿಂತ್ಕೊಂಡೆ? ಬಾ, ಒಳಕ್ ಬಾ. ಇದು ನಿನ್ನ ಮನೆ, ನೀನು ಹುಟ್ಟಿ ಬೆಳೆದ ಮನೆ. ಅಮ್ಮ, ಯಾರಮ್ಮ ಇವರು? ನನ್ನನ್ನೇ ಯಾರು ಅಂತ ಕೇಳ್ತೀಯೇನೋ ಪೋಖ್ರಿ? ನಾನು ನಿಮ್ಮ ತಾತ. ಗಿರಿಜಾ, ಗಿರಿಜಾ, ಯಾರು ಬಂದಿದ್ದಾರೆ ನೋಡು. ಬಂದೆ ಅಮ್ಮ. ಬಾಪ.